ನಮಸ್ತೆ. ನಾನು ರವಿ ಹಂಜ್. ಇತ್ತೀಚೆಗೆ ಹಿಂದೂ ಪದ ಯಾವತ್ತೂ ಇರಲಿಲ್ಲ. ಇದು ವೇದಗಳಲ್ಲಿಲ್ಲ, ಉಪನಿಷತ್ತಿನಲ್ಲಿಲ್ಲ, ವಚನಗಳಲ್ಲಿಲ್ಲ. ಹಿಂದೂ ಎಂದರೆ ಪರ್ಷಿಯನ್ ಭಾಷೆಯಲ್ಲಿ ಕಳ್ಳ, ಗುಲಾಮ, ಢಕಾಯ್ತ ಎಂದು ಅರ್ಥ ಇದೆ. ಹಾಗಾಗಿ ಇರಾನಿಯನ್ನರು ಭಾರತೀಯರನ್ನು ಅವಹೇಳಿಸಲಿಕ್ಕೆ, ಅಂದರೆ ಕಳ್ಳ, ಢಕಾಯ್ತ ಮತ್ತು ಗುಲಾಮ ಎನ್ನಲಿಕ್ಕೆ ಹಿಂದೂ ಎಂದು ಕರೀತಾ ಇದ್ದರು ಅಂತ ಸಾಕಷ್ಟು ಭಾಷಣಗಳನ್ನು, ಹೇಳಿಕೆಗಳನ್ನು ನೀವೆಲ್ಲರೂ ಕೇಳಿರ್ತೀರಿ. ಈ ಹೇಳಿಕೆ ಮಾತುಗಳು ಇವು ಯಾರೋ ಜನಸಾಮಾನ್ಯರು ಹೇಳಿದರೆ ಅದಕ್ಕಷ್ಟು ಮಹತ್ವ ಇರ್ತಾ ಇರಲಿಲ್ಲ, ಅದಕ್ಕಷ್ಟು ಬೆಲೆ ಕೊಡಬೇಕಾದ ಅವಶ್ಯಕತೆಯೂ ಇರಲಿಲ್ಲ. ಆದರೆ ಈ ಮಾತುಗಳನ್ನ ಹೇಳ್ತಾ ಇರೋದು ಯಾರು? ನಾಡಿನ, ಅದರಲ್ಲೂ ಕನ್ನಡ ನಾಡಿನ ಸಾಕ್ಷಿ ಪ್ರಜ್ಞೆ ಎನಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಗಳು, ಸಂಶೋಧಕರು ಎನಿಸಿಕೊಂಡಿರೋರು, ಬುದ್ಧಿಜೀವಿ ಎನಿಸಿಕೊಂಡಿರೋರು ಮತ್ತು ಪ್ರಗತಿಪರ ಸ್ವಾಮಿಗಳು, ವಿರಕ್ತರು ಎನಿಸಿಕೊಂಡಿರ್ತಕ್ಕಂಥ ಈ ವಿಶೇಷ ಗುಣವಿಶೇಷಗಳು ಅಂತ ಏನು ಹೇಳ್ತಾರಲ್ಲ, ಇಂತಹ ಗುಣವಿಶೇಷಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು ಮತ್ತು ಕೆಲವು ಮಂತ್ರಿ ಮಹೋದಯರು ಸಹ ಈ ಬಗ್ಗೆ ಹೇಳಿದ್ದಾರೆ. ಸೊ ಹಾಗಾಗಿ ಇದು ನಿಜವಾಗಿದ್ದರೂ ಇರ್ಬೋದೇನೋ ಅನ್ನೋದು ಜನಸಾಮಾನ್ಯರಿಗೆ ತಕ್ಷಣಕ್ಕೆ, ಯಾಕಂದರೆ ಇವರು ಗುಣವಿಶೇಷಗಳಿರ್ತವೆ, ಇವರು PhD ಹೋಲ್ಡರ್ಸ್ ಇರ್ತಾರೆ, ಇವರು ಸ್ವಾಮಿಗಳಿರ್ತಾರೆ, ಸಂಶೋಧಕರಿರ್ತಾರೆ, ಸಾಹಿತಿಗಳಿರ್ತಾರೆ. ಸೊ ಹಾಗಾಗಿ ಇವರು ಹೇಳಿರೋ ಮಾತು ಸತ್ಯ ಅಂತ ಜನಸಾಮಾನ್ಯರು ಬೈ ಡಿಫಾಲ್ಟ್ ತೊಗೊಂಡ್ಬಿಡ್ತಾರೆ. ಸೊ ಹಾಗಾಗಿ ನಾವು ಇದು ನಿಜವಾಗ್ಲೂ ಸತ್ಯವೇ ಅಂತ ಸ್ವಲ್ಪ ಪರಾಮರ್ಶೆ ಮಾಡಬೇಕು. ಯಾಕಂದರೆ ಯಾರೋ ಒಬ್ಬರು ಹೇಳಿದ ತಕ್ಷಣ ಪ್ರತ್ಯಕ್ಷ ನೋಡಿದರೂ ಪ್ರಾಮಾಣಿಸಿ ನೋಡು ಅಂತ ನಮ್ಮ ಸಮಾಜದಲ್ಲಿ ಏನಿದೆ, ಅದನ್ನು ಆ ಸೂತ್ರವನ್ನು ಇಟ್ಕೊಂಡು ನಾವು ಇದನ್ನು ಒಂದು ಸ್ವಲ್ಪ ಅನಲೈಸ್ ಮಾಡಿ ತಾರ್ಕಿಕವಾಗಿ ಈಸ್ ಇಟ್ ಟ್ರೂ ಅಂತ ಫ್ಯಾಕ್ಟ್ ಫೈಂಡಿಂಗ್ ಅಂತ ಏನು ಹೇಳ್ತಾರಲ್ಲ, ಈಗ ಅದನ್ನು ಮಾಡ್ಕೊಂಡು ನೋಡೋಣ. ಯಾಕಂದರೆ ಈ ಶರಣರು ಹೇಳ್ತಕ್ಕಂಥ ಬಸವಣ್ಣ ಸಹ ಏನು ಹೇಳಿದ್ದಾನೆ, ಬಸವಣ್ಣನೂ ಸಹ ಪರಾಮರ್ಶನೆ ಮಾಡಿ ಒಪ್ಪಿಕೊಳ್ಳಿ ಅನ್ನೋ ಅರ್ಥದಲ್ಲಿ ವೇದಕ್ಕೆ ಒರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳವನಿಕ್ಕುವೆ, ತರ್ಕದ ಬೆನ್ನ ಬಾರನೆತ್ತುವೆ, ಆಗಮದ ಮೂಗ ಕುಯ್ಯುವೆ, ನೋಡಯ್ಯ ಮಹಾದಾನಿ ಕೂಡಲ ಸಂಗಮದೇವ, ಮಾದಾರ ಚೆನ್ನಯ್ಯನ ಮಗ ನಾನಯ್ಯ ಅಂತಂದು ಬಸವಣ್ಣ ಹೇಳಿದ್ದನ್ನು ಆ ವಚನದ ಅರ್ಥ ಏನಪ್ಪ ಅಂದರೆ, ಪರಾಮರ್ಶನೆ ಮಾಡಿರಿ ಅಂದರೆ ವೇದಕ್ಕೆ ಒರೆಯ ಕಟ್ಟಿ ನೋಡ್ತೇನೆ, ಶಾಸ್ತ್ರಕ್ಕೆ ನಿಗಳನಿಕ್ಕಿ ಟೆಸ್ಟ್ ಮಾಡ್ತೇನೆ, ಪರೀಕ್ಷೆ ಮಾಡ್ತೇನೆ, ತರ್ಕದ ಬೆನ್ನ ಬಾರನೆತ್ತುವೆ ಅಂದರೆ ಬಾಗಿಲು ತೆಗೆದು ನೋಡುವೆ ಅಂತ, ಆಗಮದ ಮೂಗ ಕೊಯ್ಯುವೆ ಅಂದರೆ ಅಲಂಕಾರಿಕ ಪದಗಳನ್ನು, ಮೂಗು ಅಂದರೆ ಅಲಂಕಾರ, ಸೊ ಅದನ್ನು ಅಲಂಕಾರಿಕ ಪದಗಳಿಂದ ವಿಜೃಂಭಿಸಿದರೆ ಆಗಮಗಳನ್ನು, ಅದನ್ನು ತೆಗೆದುಬಿಟ್ಟು ಶೋಷಿಸಿ ನೋಡ್ತೇನೆ ಅನ್ನೋ ಅರ್ಥದಲ್ಲಿ ಈ ವಚನ ಇದೆ. ಸೊ ಹಾಗಾಗಿ ಈ ಬಸವಣ್ಣನ ಪರಾಮರ್ಶನ ಅಂದರೆ ಸ್ಕ್ರೂಟಿನೈಸಿಂಗ್ ಪ್ರಕ್ರಿಯೆಯ ಹೊರೆ ಕಟ್ಟುವುದು, ನಿಗಳನಿಕ್ಕುವುದು, ಬಾರನೆತ್ತುವುದು, ಕುಯ್ಯುವೆ ಎಂಬರ್ಥದ ಏನಿದೆ ಈಗಿನ ಕಾಲದಲ್ಲಿ ಅವನ್ನು ನಮ್ಮ ಮ್ಯಾನೇಜ್ಮೆಂಟ್ ವಿಷಯದಲ್ಲಾಗಲಿ, ಅನಾಲಿಸಿಸ್ ಪ್ರಕ್ರಿಯೆನಲ್ಲಾಗಲಿ ಅದನ್ನು ನಾವು ಸ್ಲೈಸಿಂಗ್ ಆ್ಯಂಡ್ ಡೈಸಿಂಗ್ ಅಂತ ಕರಿತೇವೆ. ಸ್ಲೈಸಿಂಗ್ ಆ್ಯಂಡ್ ಡೈಸಿಂಗ್ ಅಂತ ಬಸವಣ್ಣ ಏನು ಆಗ ಹೇಳಿದ್ದ ಹೊರೆ ಕಟ್ಟುವೆ ಮೂಗ ಕುಯ್ಯುವೆ ಅಂತ, ಅದನ್ನೇ ನಾವೀಗ ಆಧುನಿಕ ಮ್ಯಾನೇಜ್ಮೆಂಟ್ ತಜ್ಞರು ಏನು ಮಾಡ್ತಾರೆ ಅಂದರೆ ಸ್ಲೈಸಿಂಗ್ ಆ್ಯಂಡ್ ಡೈಸಿಂಗ್ ಅಂತ ಇನ್ಫಾರ್ಮೇಷನ್ನ ಸೋಸ್ಬಿಟ್ಟು ಸ್ಲೈಸ್ ಮಾಡಿ ಡೈಸ್ ಮಾಡಿ ಹೇಗಿದೆ ಅಂತ ಒಂದು ಅದರ ತಾತ್ಪರ್ಯವನ್ನು ಮೇಲಕ್ಕೆ ತರ್ತಾರೆ. ಆ ಒಂದು ಅರ್ಥದಲ್ಲಿ ಈ ಹಿಂದೂ ಪದ ಅನ್ನೋದು ನಿಜವಾಗ್ಲೂ ಈ ಸಂಶೋಧಕರು ಇವರೆಲ್ಲ ಹೇಳಿದ್ದು ಸತ್ಯವೇ ಅನ್ನೋ ಅರ್ಥದಲ್ಲಿ ನಾವು ಪರಾಮರ್ಶಿಸಿ ನೋಡೋಣ. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ, ಅಂದರೆ ಕ್ರಿಸ್ತಪೂರ್ವ 6ನೇ ಶತಮಾನ, ಟು ಬಿ ಎಕ್ಸಾಕ್ಟ್ ಕ್ರಿಸ್ತಪೂರ್ವ 521ನೇ ವರ್ಷದಲ್ಲಿ ಇರಾನಿನಲ್ಲಿ ಒಂದು ಬಿಸೋಟನ್ ಪರ್ವತ ಅಂತ ಇದೆ. ಆ ಪರ್ವತದ ಒಂದು ಶಿಖರದ ತುದಿಯಲ್ಲಿ 15 ಮೀಟರ್ ಎತ್ತರ, 25 ಮೀಟರ್ ಅಗಲದ ಒಂದು ಏಣಿ, ಆ ಏಣಿನ ಮೇಲಿರತಕ್ಕಂಥ ಕಲ್ಲಿನ ಮೇಲೆ ಒಂದು ಶಿಲಾಶಾಸನವಿದೆ. ಇದನ್ನು ಕೆತ್ತಿದ್ದು ಕ್ರಿಸ್ತಪೂರ್ವ 6ನೇ ಶತಮಾನ, ಟು ಬಿ ಪ್ರಿಸೈಸ್ ಕ್ರಿಸ್ತಪೂರ್ವ 521ನೇ ಇಸವಿಯಲ್ಲಿ. ಈ ಬಿಸೋಟನ್ ಅನ್ನೋದು ಒಂದು ಇಂಗ್ಲೀಷ್ ಆಂಗ್ಲ ರೂಪ. ಈಗ ಮುಂಬೈಗೆ ಬಾಂಬೆ ಅಂತ ಹೇಗಿತ್ತು, ಬೆಂಗಳೂರಿಗೆ ಬ್ಯಾಂಗಲೋರ್ ಅಂತ ಹೇಗಿತ್ತು, ಆ ರೀತಿ ಈ ಬಿಸೋಟನ್ ಅನ್ನೋದು ಬೇಹಿಸ್ತಾನ್ ಅನ್ನತಕ್ಕಂಥ ಪದದ ಆಂಗ್ಲ ರೂಪ. ಸೊ ಬೇಹಿಸ್ತಾನ್ ಪದ, ಈ ಶಿಲಾಶಾಸನದ ಹೆಸರು ಸಹ ಬೇಹಿಸ್ತಾನ್ ಶಿಲಾಶಾಸನ ಅಥವಾ 1ನೇ ದಾರಿಯಸ್ ಶಿಲಾಶಾಸನ ಅಂತಾರೆ. ಅದನ್ನು ಇಂಗ್ಲೀಷ್ನಲ್ಲಿ ಡೇರಿಯಸ್ ಅಂತ ನಾವು ಕರಿತೇವೆ. ಇರಾನಿನ ಪರ್ಷಿಯನ್ ಭಾಷೆಯಲ್ಲಿ ಆತನನ್ನು ದಾರಿಯಸ್ ದ ಫಸ್ಟ್
ಅಂದರೆ ಮೊದಲನೇ ದಾರಿಯಸ್ ಅಂತ ನಾವು ಕರೀತೇವೆ. ಇವನು ಪರ್ಷಿಯನ್ ಸಾಮ್ರಾಜ್ಯದ ಪರ್ಷಿಯನ್ ಸಾಮ್ರಾಜ್ಯದ ಸಾಮ್ರಾಟನಾಗೋದಕ್ಕೆ ಮುಂಚೆ ರಾಜನಾಗಿದ್ದ ಪರ್ಷಿಯಾಕ್ಕೆ. ಆ ನಂತರ ಚಕ್ರವರ್ತಿ ಸಾಮ್ರಾಟನಾಗಿ ಡೇರಿಯಸ್ ದ ಗ್ರೇಟ್ ಅಂತ ಎನ್ನಿಸ್ಕೊಳ್ತಕ್ಕಂಥ ಒಂದು ಮಹಾನ್ ಚಕ್ರವರ್ತಿ. ಇವನು ಈ ಶಿಲಾಶಾಸನದ ಇನ್ನೊಂದು ವಿಷಯ, ಇವನು ಕೆತ್ತಿಸ್ತಕ್ಕಂಥ ಶಿಲಾಶಾಸನ ಅದು. ಈ ಶಿಲಾಶಾಸನದ ಇನ್ನೊಂದು ಮಹತ್ವ ವಿಶೇಷ ಏನಪ್ಪ ಅಂದರೆ, ಇದನ್ನು ಒಂದೇ ವಿಷಯ, ಟಾಪಿಕ್ಕು ಸೇಮ್ ಇದೆ, ಒಂದೇ ವಿಷಯ, ಅದನ್ನು 3 ಭಾಷೆಯಲ್ಲಿ ಕೆತ್ತಿದ್ದಾರೆ. ಒಂದು ಹಳೆಯ ಪರ್ಷಿಯನ್ ಭಾಷೆ, ಇನ್ನೊಂದು ಎಲಮೈಟ್ ಅನ್ನೋ ಭಾಷೆ ಮತ್ತು ಬ್ಯಾಬಿಲೋನಿಯನ್. ಈ 3 ಭಾಷೆಗಳಲ್ಲಿ ಒಂದೇ ತಾತ್ಪರ್ಯವನ್ನು ಕೆತ್ತಿದ್ದಾರೆ. ಆಮೇಲೆ ಈ ಬೇಹಿಸ್ತಾನ್ ಅಂದರೆ ಏನು ಅರ್ಥ ಗೊತ್ತಾ? ಬೇಹಿಸ್ತಾನ್ ಅಂದರೆ ದೇವಸ್ಥಾನ ಅಂತ, ಪ್ಲೇಸ್ ಆಫ್ ಗಾಡ್ಸ್ ಅಂತ. ಇದು ವೆರಿ ವೆಲ್ ನೋನ್ ಫ್ಯಾಕ್ಟ್ ಇದು. ಅಂದರೆ ಬೇಹಿಸ್ತಾನ ಅಂದರೆ ಪರ್ಷಿಯನ್ ಭಾಷೆಯಲ್ಲಿ ದೇವಸ್ಥಾನ ಅಂತ. ಹಾಗಾಗಿ ಈ ಪರ್ವತ ಏನಿದೆಯಲ್ಲ, ಇದನ್ನು ಪವಿತ್ರ ಪರ್ವತ ಅಂತಲೂ ಕರೀತಾರೆ. ನಮ್ಮಲ್ಲಿ ಕೈಲಾಸ ಪರ್ವತ ಹಾಗೆ ಈ ಬೇಹಿಸ್ತಾನ ಪರ್ವತ ಅತ್ಯಂತ ಪವಿತ್ರ ಪರ್ವತ ಅಂತ ಇರಾನ್ನಲ್ಲಿ, ಅಂದರೆ ಹಳೆಯ ಪರ್ಷಿಯನ್ನಲ್ಲಿ, ಬಿಫೋರ್ ಇಸ್ಲಾಮಿಕ್ ಇದರಲ್ಲಿ ಅವಾಗ ಫೇಮಸ್ ಆಗಿತ್ತದು. ಇದರಲ್ಲಿ ಈ ಶಿಲಾಶಾಸನದಲ್ಲಿ ಏನಿದೆ, ಈ ಶಿಲಾಶಾಸನದಲ್ಲಿ ದಾರಿಯಸ್ಸನ ವಂಶವನ್ನು ವರ್ಣಿಸಿದ್ದಾರೆ. ಅಂದರೆ ದಾರಿಯಸ್ಸನ್ನು ಆತನ ವಂಶದ 9ನೇ ರಾಜ. ಅದಕ್ಕೆ ಮುಂಚೆ 8 ಜನ ಅವನ ವಂಶಸ್ಥರು ಇರಾನನ್ನು ಆಳಿದ್ದಾರೆ. ಈ ಡೇರಿಯಸ್ಸನ್ನು ಆಮೇಲೆ 9ನೇ ರಾಜನಾಗಿ ಚಕ್ರವರ್ತಿಯಾಗೋದಕ್ಕೂ ಚಕ್ರವರ್ತಿ ಆದಮೇಲೆ ಅವನ ಸಾಮ್ರಾಜ್ಯ ಎಷ್ಟಿತ್ತು ಅದನ್ನು ವರ್ಣಿಸಿದ್ದಾರೆ. ಅವನ ಸಾಮ್ರಾಜ್ಯ ಕೇವಲ ಪರ್ಷಿಯಾ ಅಲ್ಲದೆ ಪಾರ್ಥಿಯಾ, ಅರ್ಮೇನಿಯಾ, ಗ್ರೀಸ್, ಈಜಿಪ್ಟ್, ಬ್ಯಾಬಿಲೋನಿಯಾ, ಅರೇಬಿಯಾ, ಸೋಗ್ಡಿಯಾ, ಬಾಕ್ಟ್ರಿಯಾ, ಶಕ, ಮಕ ಮತ್ತು ಗಾಂಧಾರ ಅಲ್ಲದೆ ಇನ್ನೂ ಮುಂತಾದ ದೇಶಗಳನ್ನು ಹೊಂದಿತ್ತು. ಇವೆಲ್ಲ ದೇಶಗಳು ಅಂತ ಕರೀತಾ ಇದ್ರು. ಇನ್ನೂ ಬಹಳಷ್ಟು ದೇಶಗಳು ಅವನ ಅಧೀನದಲ್ಲಿದ್ದವು ಅಂತ ವರ್ಣಿಸಲಾಗಿದೆ. ಆ ವರ್ಣನೆ ಏನಿದೆ, ಅವನ ಸಾಮ್ರಾಜ್ಯದ ವರ್ಣನೆಯಲ್ಲಿ ಸಿಂಧೂ ನದಿಯ ಆಚೆ ಇರತಕ್ಕಂಥ ಅವನ ಸಾಮ್ರಾಜ್ಯವನ್ನು ಅವನು ಹಿಂದೂಷ್ ಅಂತ ಕರೆದಿದ್ದಾನೆ. ಹಿಂದೂಷ್ ಅಂತ ಅದನ್ನು ಈ ಶಿಲಾಶಾಸನದ ಮೇಲೆ ಕೆತ್ತಿದ್ದಾರೆ. ಅಂದರೆ ಅಲ್ಲಿಗೆ ವೈಜ್ಞಾನಿಕವಾಗಿ ವಿಶ್ವಮಾನ್ಯ ಸಾಬೀತುಗಳ ಪ್ರಕಾರ ಹಿಂದೂ ಎನ್ನುವ ಪದ ಕ್ರಿಸ್ತಪೂರ್ವ 6ನೇ ಶತಮಾನಕ್ಕೆ ಹೋಗುತ್ತೆ. ಅಲ್ಲಿಗೆ ಅದು ಹಿಂದೂ ಅನ್ನೋ ಪದ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಅಥವಾ ಅದಕ್ಕಿಂತ ಮುಂಚೆಯಿಂದನೂ ಇತ್ತು. ಕೆತ್ತಿರೋದು ಕೆತ್ತಿದ್ದಾರೆ, ಅದಕ್ಕೆ ಅದನ್ನು ಅವರು ಹಿಂದೂಷ್ ಅಂತ ಬಳಸಿದ್ದಾರೆ. ಇನ್ನು ಋಗ್ವೇದದಲ್ಲಿ ಒಂದು ನದಿ ಸೂಕ್ತ ಅಂತ ಇದೆ. ಆ ನದಿ ಸೂಕ್ತದಲ್ಲಿ ಸಿಂಧೂ ನದಿಯನ್ನು, ಅದರ ಜಲಸಂಪತ್ತನ್ನು ಬಹಳ ಚೆನ್ನಾಗಿ ವರ್ಣಿಸಿದ್ದಾರೆ. ಆ ಇಡೀ ವರ್ಣನೆಗೆ ನದಿ ಸೂಕ್ತ ಡೆಡಿಕೇಟ್ ಆಗಿದೆ. ಆ ನದಿ ಸೂಕ್ತದಲ್ಲಿ ಸಿಂಧೂ ನದಿಯನ್ನು ಅದನ್ನು ಸಪ್ತ ಸಿಂಧೂ ಅಂದರೆ ಸಪ್ತಸಾಗರ ಅಂತ ಏನೀಗ ಕರಿತೀವಲ್ಲ, ಅಷ್ಟೊಂದು ಅಗಾಧವಾದಂಥ ಜಲಸಂಪತ್ತನ್ನು ಹೊಂದಿತ್ತು ಅಂತ ಅದನ್ನು ಸಪ್ತ ಸಿಂಧೂ ಅಂತ ಕರೆದಿದ್ದಾರೆ. ಈ ಸಪ್ತ ಸಿಂಧೂ ಶ್ಲೋಕ ನಾನು ಸಂಸ್ಕೃತವನ್ನು ಓದೋದಲ್ಲೇ ತುಂಬ ದಿವಸ ಆಗಿದೆ, ಓದಬಲ್ಲೆ, ಬಟ್ ಮಾತಾಡಲಿಕ್ಕೆ ನನಗೆ ಸ್ವಲ್ಪ ಇದಾಗುತ್ತೆ. ಆ ಶ್ಲೋಕ ಹೇಗೆ ಶುರುವಾಗುತ್ತಪ್ಪ ಅಂದರೆ, ಪ್ರಾಸು ವ ಆಪೋ ಮಹಿಮಾನಾಂ ಉತ್ತಮಂ ಕಾರುರ್ ಅಂತ ಶುರುವಾಗಿ ಸಪ್ತತ್ರೇದಾಹಿ ಚಕ್ರಮುಹ ಸ್ವತ್ಪರಿಣಾಮ್ ಅತಿ ಸಿಂಧೂರ್ ಓಜಸ ಅಂತ ಈ ಶ್ಲೋಕ ಇದೆ. ಇದರಲ್ಲಿ ಸಿಂಧುವನ್ನು ಸಪ್ತ ಸಿಂಧು ಅಂತ ಕರೆದಿದ್ದಾರೆ. ಸೊ ಕೇವಲ ಋಗ್ವೇದದ ನದಿ ಸೂಕ್ತದಲ್ಲಿ ಇದು ಇದೆ ಅಂದರೆ ಕೆಲವರು ಋಗ್ವೇದ ತಿದ್ದಿದೆ, ಅದಾಗಿದೆ, ಇದಾಗಿದೆ, ಅದಕ್ಕೆ ಜೆನ್ಯೂನಿಟಿ ಇಲ್ಲ, ಅದು ವಿಶ್ವಮಾನ್ಯ ದಾಖಲೆ ಆಗೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾವೇನು ಮಾಡೋಣ, ಈಗೇನು ಪರ್ಷಿಯನ್ ಹೇಳಿದ್ವಲ್ಲ, ಅಗ್ನಿ ಆರಾಧಕರು ಅಂತ ಏನು ಕರಿತೀವಲ್ಲ, ಜೋರಾಸ್ಟ್ರಿಯನ್, ಅವ್ರಿಗೂ ಒಂದು, ನಮಗೆ ಈಗ ಹಿಂದೂಗಳಿಗೆ ಈಗ ವೇದ ಆಗಮಗಳಿದ್ದಾವೋ ಹಾಗೆ ಜೋರಾಸ್ಟ್ರಿಯನ್ ಅಗ್ನಿ ಆರಾಧಕರಿಗೆ ಒಂದು ಓಲಿ ಟೆಕ್ಸ್ಟ್ ಇದೆ, ಪವಿತ್ರ ಗ್ರಂಥ ಅಂತ ಅನ್ಬೋದು. ಅದನ್ನು ಜೆಂಡಾ ಅವೆಸ್ತಾ ಅಂತಾರೆ. ಆ ಜೆಂಡಾ ಅವೆಸ್ತಾದಲ್ಲಿ ಸಿಂಧು ಅಂತ ಏನಿದೆಯಲ್ಲ, ಈ ಸಪ್ತ ಸಿಂಧು ಅನ್ನೋದನ್ನು ಅವರಲ್ಲಿ ಅಕ್ಷರ ಇಲ್ಲ. ಆ ಅವೆಸ್ತಾ ಭಾಷೆಯಲ್ಲಿ ಅಕ್ಷರ ಇಲ್ಲ, ಅದಕ್ಕೆ ಅವರು ಬಳಸ್ತಾರೆ. ಋಗ್ವೇದದಲ್ಲಿ ಏನು ಸಪ್ತ ಸಿಂಧು ಅಂತ ಕರೆದಿದ್ದಾರೋ ಅದನ್ನೇ ಅವೆಸ್ತಾದಲ್ಲಿ ಹಫ್ತ ಹಿಂದೂ ಅಂತ ಕರೀತಾರೆ. ಸಪ್ತ ಸಿಂಧು ಹಪ್ತ ಹಿಂದೂ ಆಗಿದೆ. ಅದೇ ರೀತಿ
ಅದೇ ಜಂಡಾವ್ಯಸ್ತದಲ್ಲಿ ಕೆಲವು ಸಾಕಷ್ಟು ಪದಗಳು ನಮ್ಮ ಋಗ್ವೇದದಲ್ಲಿ ವೇದಗಳಲ್ಲಿ ಇರತಕ್ಕಂಥ ಪದಗಳು ಅದರಲ್ಲಿದೆ. ಉದಾಹರಣೆಗೆ ಸೋಮರಸ ಏನಿದೆಯಲ್ಲ ಅದನ್ನು ಅವರು ಹೋಮ ಅಂತ ಸೋಮ ಅಂತೀವಿ, ಅವರು ಹೋಮ ಅಂತಾರೆ. ನಾವು ಸೇನೆ ಅಂತೀವಲ್ಲ ಸೇನಾ, ಅದನ್ನು ಅವರು ಹೇನ ಅಂತಾರೆ, ಹೇನ. ನಾವು ಸುರ ಅಂದರೆ ಅವರು ಹುರ ಅನ್ನುತ್ತಾರೆ, ನಾವು ಅಸುರ ಅಂದರೆ ಅವರು ಅಹುರ ಅಂತಾರೆ. ಆಮೇಲೆ ನಾವು ಸೂಕ್ತ ಅನ್ನೋದನ್ನು ಅವರು ಹೂಕ್ತ ಅಂತಾರೆ, ಸುಮತಿ ಅನ್ನೋದನ್ನು ಹುಮತಿ ಅಂತಾರೆ. ಹೀಗೆ ಸಾಕಷ್ಟು ಭಾಷೆಗಳ ಸಾಮ್ಯತೆ ವೇದಗಳಲ್ಲೂ ಮತ್ತು ಅವ್ಯಸ್ತದಲ್ಲೂ ತುಂಬ ಸಾಮ್ಯತೆ ಇದೆ. ಅದು ಎಷ್ಟರ ಮಟ್ಟಿಗೆ ಅಂದರೆ ಇದು ಕೆಲವು ಉದಾಹರಣೆಗಳಷ್ಟೇ. ಇದನ್ನು ಪೂರ್ತಿ ಓದ್ತಾ ಹೋದರೆ ನಿಮಗೆ ಅನಿಸುತ್ತೆ ಅಬ್ಬಬ್ಬ ಇದು ಏನು ಇಷ್ಟೊಂದು ಸಾಮ್ಯತೆ ಇದೆ ಅಂತ. ಆ ಸಾಮ್ಯತೆಗಳ ಜೊತೆಗೆ ವೈರುಧ್ಯಗಳೂ ಇದ್ದಾವೆ. ಯಾಕಪ್ಪ ಅಂದರೆ ನಾವೆಲ್ಲರೂ ಪ್ರಕೃತಿ ಆರಾಧಕರು. ಈ ಪ್ರಕೃತಿ ಆರಾಧಕರು ಮತ್ತು ಅಗ್ನಿ ಆರಾಧಕರು ಇಬ್ಬರೂ ಸಾಮರಸ್ಯದಿಂದ ಹಿಂದೂ ಬಯಲಿನಲ್ಲಿ ನಾಗರಿಕತೆಯನ್ನು ಕಟ್ಟಿಕೊಂಡಿದ್ದರು. ಆಗ ಇಬ್ಬರು ಜೊತೆಯಲ್ಲೇ ಅಗ್ನಿ, ವಾಯು, ವರ್ಣ ಹೀಗೆ ಈ ಪಂಚಭೂತಗಳೇನಿದಾವಲ್ಲ ಇವನ್ನು ಆರಾಧಿಸುವ ಪದ್ಧತಿಯನ್ನು ಕಂಡುಕೊಂಡರು. ಅದನ್ನು ವೇದಗಳಲ್ಲಿ ಅಪ್ಡೇಟ್ ಮಾಡಿದರು. ಆಗ ಕೆಲವು ಅಗ್ನಿ ಆರಾಧಕರಿಗೆ ಈ ಹೊಸ ಬೆಳವಣಿಗೆಗಳು ಹಿಡಿಸಲಿಲ್ಲ. ಸೊ ದಾಯಾದಿ ಕಲಹ ಅನ್ಬೋದು. ಅವರು ಏನು ಮಾಡಿದರು, ನಮಗಿದು ಸರಿಯಾಗಲ್ಲಪ್ಪ, ನಾವು ಬರೀ ಅಗ್ನಿ ಆರಾಧನೆ ಮಾಡ್ಕೊಂಡು ನಾವಿರ್ತೀವಿ, ನಮಗಿದು ಬೇಡ ಅಂತ ಅವರು ಪಾರ್ಶ್ವ ಅಂದರೆ ಸಪ್ರೇಟ್ ಆದರು, ಭಾಗವಾದರು. ದಾಯಾದಿಗಳು ಭಾಗವಾಗ್ತಾರಲ್ಲ, ಭಾಗವಾದರು. ಆ ಭಾಗವಾದವರೇ ಪಾರ್ಥಿಯನ್ ಅಂತ ಅವರು ಗುರುತಿಸ್ಕೊಂಡಿದ್ದಾರೆ. ಈ ಪಾರ್ಥಿಯನ್ನರೇ ಸಮುದ್ರಯಾನದ ಮುಖಾಂತರ ದಕ್ಷಿಣ ಭಾರತಕ್ಕೆ ಬಂದು ಪಲ್ಲವರಾದರು ಅನ್ನೋದು ಇನ್ನೊಂದು ಥಿಯರಿ. ಅದನ್ನು ಈಗ ಸದ್ಯಕ್ಕೆ ಮಾತನಾಡೋದು ಬೇಡ. ಇದು ಒಟ್ಟಲ್ಲಿ ಏನು ಹೇಳಿತು, ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಶಿಲಾಶಾಸನದಲ್ಲಿ ಹಿಂದೂ ಪದ ಇದೆ, ಋಗ್ವೇದದಲ್ಲಿ ಸಿಂಧು ಅಂತ ಇದೆ, ಅದೇ ಜಂಡಾವ್ಯಸ್ತದಲ್ಲಿ ಹಿಂದೂ ಅಂತ ಇದೆ. ನಂತರ 7ನೇ ಶತಮಾನದಲ್ಲಿ ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಭಾರತಕ್ಕೆ ಭೇಟಿ ಕೊಟ್ಟು ಇಲ್ಲೇ ವಾಸ ಮಾಡಿ 16 ವರ್ಷ ಇಲ್ಲೇ ವಾಸ ಮಾಡಿದಂಥ ಹುಯೆನ್ ಸಾಂಗ್ ಏನು ಹೇಳಿದ್ದಾನೆ, ಅವನ ಚೀನಿ ಲಿಪಿಯಲ್ಲಿ ಇಂತು ಅಂತ, ಹಿಂದೂ ಅನ್ನೋದನ್ನು ಚೀನಿ ಲಿಪಿನಲ್ಲಿ ಇಂತು ಅಂತ ಬರೀತಾರೆ. ಹಿಂದೂ ಅಂತ. ಅದೇ ರೀತಿ 7ನೇ ಹುಯೆನ್ ಸಾಂಗನ ಸ್ವಲ್ಪ ಕಾಲದ ನಂತರನೇ ಇತ್ಸಿಂಗ್ ಅಂತ ಇನ್ನೊಬ್ಬ ಚೀನಿ ಯಾತ್ರಿಕ ಭೇಟಿ ಕೊಟ್ಟಿದ್ದ. ಅವನು ಸಹ ಸಿಂಧು ಅನ್ನೋದನ್ನು ಇಂತು ಅಂತ ಚೀನಿ ಲಿಪಿನಲ್ಲಿ, ಹಿಂದೂ ಅನ್ನೋದನ್ನು ಇಂತು ಅಂತ ಬರೆದಿದ್ದಾನೆ. ಅಲ್ಲಿಗೆ ಹಿಂದೂ ಅನ್ನೋ ಪದ 7ನೇ ಶತಮಾನದಲ್ಲೂ ಮುಂದುವರೆದು ಬಂದಿದೆ. ಆದರೆ ಇದನ್ನು ಭೌಗೋಳಿಕವಾಗಿ ಕರಿತಾ ಇದ್ದರು, ಸಾಂಸ್ಕೃತಿಕವಾಗಿ ಇಲ್ಲಿ ಇರ್ತಕ್ಕಂಥ ಜನಗಳನ್ನು ಸಂಸ್ಕೃತಿಯನ್ನು ಹಿಂದೂ ಸಂಸ್ಕೃತಿ ಅಂತ ಕರಿತಾ ಇದ್ದರೆ ಹೊರತು ಅದು ಯಾವತ್ತೂ ಧರ್ಮ ಅಂತ ಅನ್ನಿಸ್ಕೊಂಡಿರಲಿಲ್ಲ. ಅದು ಫ್ಯಾಕ್ಟ್, ಅದು ವಾಸ್ತವ. ಆದರೆ ಹುಯೆನ್ ಸಾಂಗ್ ಏನು ಮಾಡ್ದ, ಅವನು ಇದನ್ನು ಸಾಂಸ್ಕೃತಿಕವಾಗಿಯೂ ಮತ್ತು ಧಾರ್ಮಿಕವಾಗಿಯೂ ಹಿಂದೂ ಅಂತಲೇ ಅವನು ಗುರುತಿಸಿದ್ದಾನೆ. ಅದನ್ನು 8ನೇ ಶತಮಾನದಲ್ಲಿ ಚಚ್ನಾಮ ಅಂತ ಇನ್ನೊಂದು ಗ್ರಂಥ ಇದೆ. ಆ ಗ್ರಂಥದಲ್ಲಿ ಭಾರತೀಯರನ್ನು ಹಿಂದೂವಾನ್ ಅಂತ ಕರೆದು ಇಲ್ಲಿಯ ಭಾಷೆಯನ್ನು ಹಿಂದವಿ ಅಂತ ಕರೆದಿದ್ದಾರೆ. ಆ ಗ್ರಂಥವನ್ನು ಪ್ರೊಫೆಸರ್ ಝಾ ಅವರು ವಿಶ್ಲೇಷಣೆ ಮಾಡ್ತಾ ಇದು ಭೌಗೋಳಿಕ ಅರ್ಥದಲ್ಲಿ ಬಳಸಲಾಗಿದೆ ಅಂತ ಅವರು ಹೇಳಿದ್ರು, ಧಾರ್ಮಿಕವಾಗಿ ಬಳಸಿರ್ತಕ್ಕಂಥ ಪುರಾವೆ ಈ ಗ್ರಂಥದಲ್ಲಿ ಇಲ್ಲ ಅಂದ್ರೂ ಹುಯೆನ್ ಸಾಂಗ್ ಆಗಲೇ 7ನೇ ಶತಮಾನದಲ್ಲಿ ಅದೊಂದು ಧಾರ್ಮಿಕ ಪದ ಅಂತ ಅದನ್ನು ನಿರೂಪಿಸಿದ್ದಾನೆ ಅವನ ಗ್ರಂಥದಲ್ಲಿ. ಪಶ್ಚಿಮದ ದಸ್ತಾವೇಜುಗಳು ಅಂತ ಅವನ ಗ್ರಂಥ ಇದೆ. ಅವನ ಜೀವನ ಚರಿತ್ರೆಯನ್ನು ಅವನ ಈ ಭಾರತಕ್ಕೆ ಬಂದು ಅವನೇನು ಹೋದ್ನಲ್ಲ, ಅವನ ಮಹಾಪಯಣವನ್ನು ನಾನು ಕನ್ನಡದಲ್ಲಿ ಹುಯೆನ್ ಸಾಂಗನ ಮಹಾಪಯಣ ಅಂತ ಪುಸ್ತಕ ಬರೆದಿದ್ದೇನೆ. ಅದನ್ನು ಬೇಕಿದ್ದರೆ ತಾವು ಪರಿಶೀಲನೆ ಮಾಡ್ಬೋದು. ತದನಂತರ 11ನೇ ಶತಮಾನದಲ್ಲಿ ಇಸ್ಲಾಮಿಕ್ ಇನ್ವೇಷನ್ ಅನ್ನೋದು ಮುಸ್ಲಿಂ ದಾಳಿಕೋರರು ಬಂದಾಗ ಅವರ ಜೊತೆ ಅಲ್ ಬರೂನಿ ಅಂತ ಒಬ್ಬ ಪಂಡಿತ, ಅವನು ಇರಾನಿಯನ್ ಪಂಡಿತ, ಬಹುದೊಡ್ಡ ಪಂಡಿತ. ಅವನು ಸಾಕಷ್ಟು ಶಾಸ್ತ್ರಗಳನ್ನು ಓದಿದ್ದ ಬಹುಭಾಷಾ ಪಂಡಿತ. ಅವನು ಬಂದುಬಿಟ್ಟು ಅವನೊಂದು ಗ್ರಂಥವನ್ನು ಬರೆದಿದ್ದಾನೆ, ತಾರೀಖ್ ಅಲ್ ಹಿಂದ್ ಅಂತ. ಅವನ ಗ್ರಂಥದ ಹೆಸರೇ ತಾರೀಖ್ ಅಲ್ ಹಿಂದ್. ಅಂದರೆ ಹಿಂದೂ ಪದ ಆಗಲೂ ಇತ್ತು. ಅದರಲ್ಲಿ ಅವನ ಆ ಕೃತಿಯಲ್ಲಿ ಇನ್ನೂ ಒಂದು ಹೆಜ್ಜೆ ಸ್ಪಷ್ಟವಾಗಿ ಹಿಂದೂ ಎಂದರೆ ಇಸ್ಲಾಮೇತರ ಧರ್ಮ ಅಂತ ಅವನು ದಾಖಲೆ ಮಾಡಿದ್ದಾನೆ. ಅಂದರೆ ಹಿಂದೂ ಎಂದರೆ ಇಸ್ಲಾಮೇತರರ
ಇಸ್ಲಾಂ ಧರ್ಮೀಯರು, ಇಸ್ಲಾಮೇತರ ಧರ್ಮೀಯರು ಹಿಂದೂಗಳು ಅಂತ ಜೈನ ಬೌದ್ಧರಾದಿಯಾಗಿ ಎಲ್ಲರನ್ನ ಸೇರಿಸಿಕೊಂಡು ಅವನು ಹಿಂದೂಗಳು ಎಂದಿದ್ದಾನೆ. ಈ 11ನೇ ಶತಮಾನದಲ್ಲಿ ಸ್ಪಷ್ಟವಾಗಿ ಹಿಂದೂ ಎನ್ನುವ ಪದ ಕೇವಲ ಭೌಗೋಳಿಕ ಜನಾಂಗೀಯ ಅಲ್ಲದೆ ಧಾರ್ಮಿಕ ಪದವಾಗಿಯೂ ಚಾಲನೆಯಾಗತೊಡಗಿತ್ತು ಅನ್ನೋದನ್ನು ಅಲ್ ಬರೂನಿ ಗ್ರಂಥದಿಂದ ತಿಳಿದು ಬರುತ್ತೆ. ಇನ್ನು ವಚನ, ಭಗವದ್ಗೀತೆ, ಪುರಾಣಗಳಲ್ಲಿ ಹಿಂದೂ ಅನ್ನೋ ಪದ ಇಲ್ಲ. ಯಾಕಿಲ್ಲ? ಅದನ್ನು ಬರಿತಕ್ಕಂಥ ನೆಸಸರಿ ಆಗಿನ ಜನಗಳಿಗೆ ಇರಲಿಲ್ಲ. ಯಾಕಂದರೆ ಅವುಗಳ ಉದ್ದೇಶ, ಈ ಪುರಾಣಗಳ ಉದ್ದೇಶವಾಗಲಿ, ವಚನದ ಉದ್ದೇಶ ಆಗಲಿ, ಭಗವದ್ಗೀತೆಯ ಉದ್ದೇಶವಾಗಲಿ, ಮುಖ್ಯ ಉದ್ದೇಶ ಏನಿತ್ತು? ಒಂದು ನ್ಯಾಯ, ನೀತಿ, ಧರ್ಮ, ನೈತಿಕತೆ, ಆತ್ಮಾನುಸಂಧಾನ, ಮನದಲ್ಲಿ ಒಳಿತು ಕೆಡುಕು ಇವುಗಳ ದ್ವಂದ್ವವನ್ನು ಹೇಗೆ ಎದುರಿಸಬೇಕು, ಇದನ್ನು ಎದುರಿಸಿ ಸಾಂಸಾರಿಕ ತತ್ವ ಪರಿಪಾಲನೆಯನ್ನು ಹೇಗೆ ಮಾಡಬೇಕು, ಸಾಂಸಾರಿಕ ತತ್ವ ಪರಿಪಾಲನೆಯನ್ನು ಮಾಡ್ತಾ ಬೌದ್ಧಿಕವಾಗಿ ಆಧ್ಯಾತ್ಮಿಕ ಮಾರ್ಗವನ್ನು ಹೇಗೆ ಅನುಸರಿಸಬೇಕು ಅನ್ನುವ ಒಂದು ತಿಳಿವಳಿಕೆ ಅಥವಾ ಇದು ಬೋಧನೆ ಅವುಗಳಲ್ಲಿದೆ. ಸೊ ಹಾಗಾಗಿ ಅವರು ಅದರಲ್ಲಿ ಹಿಂದೂ ಅಂತ ಬರೆಯಬೇಕಾಗಿಲ್ಲ. ಯಾಕಂದರೆ ನನ್ನ ಹೆಸರು ರವಿ, ನಾನು ನನ್ನ ಬಗ್ಗೆ ಬರೆಯುವಾಗ ರವಿ ಹೀಗಿದ್ದನು, ರವಿಯು ಹಾಗಿದ್ದನು, ರವಿಯು ಈ ಕೆಲಸವನ್ನು ಮಾಡಿದನು, ರವಿಯು ಇದನ್ನು ಮಾಡಿದನು ಅಂತ ಎಲ್ಲ ನಾನು ಬರೆಯೋಕ್ಕೆ ಸಾಧ್ಯನಾ? ನಾನೇನು ಬರೆಯಬಲ್ಲೆ? ನಾನು ಇದನ್ನು ಮಾಡಿದೆ, ನಾನು ಅದನ್ನು ಮಾಡಿದೆ, ನಾನು ಈ ಕೆಲಸಕ್ಕೆ ಹೋಗುತ್ತಿದ್ದೆ, ನಾನು ಈ ಊರಿಗೆ ಹೋದೆ ಅಂತ ಬರೀಬೋದೇ ಹೊರತು ರವಿ ಇಲ್ಲಿಗೆ ಹೋದ, ನಾನೇ ರವಿ, ನಾನು ರವಿ ಇಲ್ಲಿಗೆ ಹೋದ ಅಲ್ಲಿಗೆ ಹೋದ ಅಂತ ಬರೆಯೋಕ್ಕೆ ಸಾಧ್ಯನಾ? ಈಗದೊಂದು ತರ್ಕದ ಬೆನ್ನ ದ್ವಾರ ನೆತ್ತಿ ನೋಡಬೇಕು. ಹಾಗಾಗಿ ವಚನ, ಭಗವದ್ಗೀತೆ, ಪುರಾಣಗಳಲ್ಲಿ ಈ ಪದವನ್ನು ಬಳಸ್ತಕ್ಕಂಥ ಅವಶ್ಯಕತೆಯೇ ಇರಲಿಲ್ಲ. ಸೊ ಅಲ್ಲಿಗೆ ಈಗ ನಾವು ಕ್ರಿಸ್ತಪೂರ್ವ 6ನೇ ಶತಮಾನದಿಂದ 11ನೇ ಶತಮಾನದವರೆಗೂ ನಾವು ನೋಡ್ಕೊತ ಬಂದವಲ್ಲ, ಹಿಂದೂ ಅನ್ನೋದ ಪದದ ಛಾಯೆ, ಅದರ ನೆರಳು, ಅದರ ಹೆಜ್ಜೆಯ ಗುರುತುಗಳು ಸ್ಪಷ್ಟವಾಗಿ ಮೂಡುತ್ತಾ ಬಂದಿವೆ. ಹಿಂದೂ ಪದದ ಸ್ಪಷ್ಟ ಹೆಜ್ಜೆಯ ಗುರುತುಗಳು ಮೂಡುತ್ತಾ ಬಂದಿವೆ. ಹೀಗಿರುವಾಗ ಒಂದು ಹ ಅನ್ನೋ ಪದ, ಸ ಅನ್ನೋ ಪದ ಇರದ ಒಂದು ಭಾಷೆ ಹ ಅನ್ನ ಬಳಸಿದ್ದಕ್ಕೆ ಸಿಂಧೂ ಸಂಸ್ಕೃತಿ ಅನ್ನುವುದು ಹಿಂದೂ ಸಂಸ್ಕೃತಿ ಆಯಿತು, ಸಿಂಧೂ ಧರ್ಮ ಎನ್ನುವುದು ಹಿಂದೂ ಧರ್ಮವಾಯಿತು, ಸಿಂಧೂ ಪ್ರದೇಶದ ಜನಗಳು ಹಿಂದೂ ಪ್ರದೇಶದ ಜನಗಳು ಅಂತ ಅದು ಸ್ಥಾಪನೆ ಆಯಿತು. ಹೀಗೆ ಈ ಸ್ಥಾಪನೆಯಾದದ್ದು ಏನಾಯಿತು? ಭಾರತ ವಿಭಜನೆ ಆಯಿತಲ್ಲ, ಪಾಕಿಸ್ತಾನ ಇಂಡಿಯಾ ಅಂತ. ಆವಾಗ ಪಾಕಿಸ್ತಾನ ಅದು ವಿಭಜನೆಯಾಗಿದ್ದು, ದೇಶ ವಿಭಜನೆ ಯಾಕಾಯಿತು? ಆಗಿದ್ದು ಅದು ಧರ್ಮದ ಆಧಾರದ ಮೇಲೆ ವಿಭಜನೆಯಾಗಿ ಮುಸ್ಲಿಮರಿಗೆ ಪಾಕಿಸ್ತಾನ, ಹಿಂದೂಗಳಿಗೆ ಭಾರತ ಅಂತ ಹೇಳಿತು. ಹಿಂದೂಗಳು ಅಂದರೆ ಯಾರು? ಬುದ್ಧ, ಜೈನ, ಸಿಖ್ ಇವರು ಎಲ್ಲರೂ ಸೇರಿಯೇ ಹಿಂದೂ ಅಂತ ಕನ್ಸಿಡರ್ ಆಗಿತ್ತು. ಇದರಲ್ಲಿ ಕೇವಲ ಈ ಸಿಖ್, ಜೈನ, ಬೌದ್ಧರು ಪ್ರತ್ಯೇಕ ಅವರ ಮತಗಳು ಸಂವಿಧಾನ ಮಾನ್ಯತೆ ಪಡೆದದ್ದು ಅದೊಂದು ಸಾಂದರ್ಭಿಕ ಶಿಶುವಾಗಿ ಅಂತ ಹೇಳ್ಬೋದು. ಅದಕ್ಕೆ ವಿಶೇಷ ಅರ್ಥ ಏನೂ ಇಲ್ಲ, ಅದು ಸಾಂದರ್ಭಿಕವಾಗಿ ಅದು ನಡೆದು ಹೋಯಿತು. ಈಗಲೂ ಭಾರತದಲ್ಲಿ ಈಗ ನೋಡಿದರೆ ನೀವು, ನಮ್ಮ ಸಂಸ್ಕೃತಿ ಆಗಲಿ, ನಮ್ಮ ಸುಪ್ರೀಂ ಕೋರ್ಟ್ ಆಗಲಿ, ಸಂಸ್ಕೃತಿ ಅಂತ ಹೇಳಿದೆ, ಹಿಂದೂ ಅನ್ನೋದೊಂದು ಸಂಸ್ಕೃತಿ ಅನ್ನೋದು. ಈ ಸಂಸ್ಕೃತಿಯಲ್ಲಿ ಧರ್ಮ ಎನ್ನುವುದು ಇಲ್ಲ. ಇದನ್ನು ನಾನಲ್ಲ, ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ನಾವು ಈಗಲೂ ಹಿಂದೂ ಧರ್ಮದ ಆಧಾರದ ಮೇಲೆಯೇ ವಿಭಜನೆಯಾಗಿದ್ದರೂ ಭಾರತ ಇತರೇ ಧರ್ಮ, ಅವಾಗೇನು ಅಲ್ಬುರ್ನಿ ಹೇಳಿದ್ನಲ್ಲ, ಇಸ್ಲಾಮರನ್ನು ಬಿಟ್ಟು ಇತರರು ಹಿಂದೂಗಳು ಅಂತ. ಈಗಲೂ ಭಾರತದಲ್ಲಿ ಹಿಂದೂ ಎಂದರೆ ಇತರರು, ಧರ್ಮ ಎಂದರೆ ಇಸ್ಲಾಂ. ಬುದ್ಧ, ಜೈನ, ಸಿಖ್ ಇವು ಸಾಂದರ್ಭಿಕ ಮತಗಳಾಗಿ ಸಂವಿಧಾನ ಮಾನ್ಯತೆ ಪಡೆದಿದ್ದಾವೆ ಹೊರತು ನಿಜಾರ್ಥದಲ್ಲಿ ಇದೆಲ್ಲದು ಭಾರತ ಎನ್ನುವುದು ಇತರೆ ಧರ್ಮದ ದೇಶ, ಹಿಂದೂ ದೇಶ ಅಲ್ಲ. ಇದನ್ನು ಸರಿಯಾಗಿ ಅಂದು ಅಳವಡಿಸಲಿಲ್ಲ. ವಿಭಜನೆಯ ನಂತರ ಇದನ್ನು ಅಳವಡಿಸದ ಕಾರಣ ಈಗಲೂ ನಮ್ಮದು. ಯೋಚನೆ ಮಾಡಿ ನೋಡಿ ಹೇಗೆ ಅಂತ. ಇನ್ನು ಈ ಧರ್ಮದ ವ್ಯಾಖ್ಯಾನದಾಚೆ ನಮ್ಮ ಈ ಸಾಕ್ಷಿ ಪ್ರಜ್ಞೆಗಳು, ಪುರೋಗಾಮಿಗಳು ಹಿಂದೂ ಎಂದರೆ ಕಳ್ಳ, ಗುಲಾಮ, ಡಕಾಯಿತ ಎಂದಿದ್ದಾರೆ ಅಂದ್ರಲ್ಲ, ಅದು ಎಲ್ಲಿದೆ? ಇದುವರೆಗೂ ನಾವು ನೋಡ್ಕೊತ ಬಂದ್ವಿ. ಹಿಂದೂ ಅನ್ನೋದೊಂದು ಗೌರವಾನ್ವಿತ ಪದ, ಸಾಂಸ್ಕೃತಿಕ ಪದ, ಒಂದು ಭೌಗೋಳಿಕ ಪದ,
ಜನಾಂಗೀಯ ಪದ ಆಯಿತು. ಆದರೆ ಈ ಕಳ್ಳ, ಗುಲಾಮ, ಡಕಾಯಿತ ಅನ್ನೋದು ಎಲ್ಲಿದೆ? ಕ್ರಿಸ್ತ ಶಕ 19ನೇ ಶತಮಾನದಲ್ಲಿ ಕೆಲವು ಕಿಡಿಗೇಡಿಗಳು ಪರ್ಷಿಯನ್ ಮತ್ತು ಉರ್ದು ಭಾಷೆಯ ಡಿಕ್ಷನರಿ ನಿಘಂಟುಗಳಲ್ಲಿ, ಉದಾಹರಣೆಗೆ ಲುಗಾತ್ ಇ ಕಿಶ್ವಾರಿ ಅಂತ ಒಂದು ನಿಘಂಟಿದೆ, ಆ ನಿಘಂಟಲ್ಲದೆ ಇನ್ನೂ ಕೆಲವು ನಿಘಂಟುಗಳಲ್ಲಿ ಹಿಂದೂ ಪದಕ್ಕೆ ಗುಲಾಮ, ಕಳ್ಳ, ಡಕಾಯಿತ ಎಂಬ ವ್ಯಾಖ್ಯಾನವನ್ನು ಸೇರಿಸಿದರು. ಅದು ಯಾಕೆ ಸೇರಿಸಿದ್ರು ಅಂತ ಅದನ್ನು ನಿಮ್ಮ ಆಲೋಚನೆಗೆ ಬಿಡ್ತೇನೆ. ಇದನ್ನೇ ಇಟ್ಕೊಂಡ್ಬಿಟ್ಟು ಇವರೇನಿದ್ದಾರಲ್ಲ, ಪುರೋಗಾಮಿಗಳು, ಬುದ್ಧಿಜೀವಿಗಳು, ರಾಜಕಾರಣಿಗಳು, ಮಂತ್ರಿ ಮಹೋದಯರು ಕಣ್ಣರಿಯದಿದ್ದರೂ ಕರುಳರಿಯದೆಯೇ ಅಂತ ಅವರು ಏನಾಗಿದ್ದಾರೋ, ಅವರು ಗುಲಾಮರಾಗಿದ್ದಾರೋ, ಕಳ್ಳರಾಗಿದ್ದಾರೋ, ಡಕಾಯಿತರಾಗಿದ್ದಾರೋ, ಅವರು ತಾವೇನಾಗಿದ್ದವೋ ಇದು ಎಲ್ಲ ಹಿಂದೂಗಳು ಆಗಿದ್ದೇವೆ ಅಂತ. ಯಾಕಂದರೆ ಮನಸ್ಸಲ್ಲಿರುತ್ತದು, ಕಣ್ಣರಿಯದಿದ್ದರೂ ಕರುಳರಿಯದೆ ಅನ್ನೋ ಥರ ಇವರು ಅದನ್ನು ಜನರಲೈಸ್ ಮಾಡಿ ಸಾಮಾನ್ಯೀಕರಿಸಿ ಎಲ್ಲ ಹಿಂದೂಗಳಿಗೂ ಇದನ್ನು ಅನ್ವಯಿಸಿಬಿಟ್ಟಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅದನ್ನು ನಿಮ್ಮ ಜಿಜ್ಞಾಸೆಗೆ ಬಿಡ್ತೇನೆ. ಈಗ ಇತ್ತೀಚೆಗೆ ಈ ಕೆಲವು ಲಿಂಗಾಹತಿಗಳೇನಿದ್ದಾರಲ್ಲ, ಹಿಂದೂ ನಾವಲ್ಲ, ಹಿಂದೂಗಳು ಇಲ್ಲಿ ಕಲ್ಯಾಣಕ್ಕೆ ಬರಬಾರ್ದು ಫತ್ವಾ ಹೊರಡಿಸ್ತಾ ಇದ್ದಾರೆ, ಏನಿದ್ದಾರೆ ಅಲ್ಲಿ ಇವರು ಲಿಂಗಾಹತಿ, ಈಗ ಬಸವ ತಾಲಿಬಾನಿಗಳು ಅಂತ ತಮ್ಮನ್ನು ತಾವೇ ಅವರು ಪ್ರೂವ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರ ಒಬ್ಬರು ಸ್ಪೋಕ್ಸ್ ಪರ್ಸನ್ ಇದ್ದಾರೆ, ಅವರು ಮುಖವಾಹಿನಿ ಅಂತ ಹೇಳ್ಬೋದು, ಸಿದ್ದರಾಮ ಬೆಲ್ದಾಳ ಶರಣ ಅಂತ ಅವ್ರ ಹೆಸರು. ಬೆಲ್ದಾಳ ಶರಣರು ಮೊನ್ನೆ ಏನೋ ಒಂದು ವಿಡಿಯೋ ಮಾಡಿದ್ದಾರೆ, ಹಿಂದೂ ಪದ ವೇದಗಳಲ್ಲಿಲ್ಲ, ಉಪನಿಷತ್ತಿನಲ್ಲಿಲ್ಲ, ಮೋಹನ್ ಭಾಗವತ್ RSS ಮೋಹನ್ ಭಾಗವತರೇ ಹೀಗೆ ಹೇಳಿದ್ದಾರೆ ಅಂತ ಇತ್ಯಾದಿಯಾಗಿ ಕೆಲವು ವಿಡಿಯೋಗಳನ್ನು ಮಾಡಿಬಿಟ್ಟಿದ್ದಾರೆ. ಇಷ್ಟೆಲ್ಲ ಈಗ ನಾನು ಇತಿಹಾಸವನ್ನು ಹೇಳ್ಕೊಂತ ಬಂದಿದ್ದೀನಿ. ಈ ಇತಿಹಾಸದ ಸಾಕ್ಷಿಗಳನ್ನು ನೀವೆಲ್ಲರೂ ಹೋಗಿ ಪರಿಶೀಲಿಸಬಹುದು. ಇದು ವಿಶ್ವಮಾನ್ಯ ದಾಖಲೆ. ಇದು ಯಾವುದೋ ಸುಮ್ಮನೆ ಯಾರೋ ರವಿ ಹಂಜೆ ಹೇಳ್ತಾ ಇದ್ದಾನೆ ಅಂತಂದಲ್ಲ. ಇದು ಸಾಕ್ಷೀಕರಿಸಿದ, ಪ್ರಾಮಾಣಿಸಿದ, ವಿಶ್ವಮಾನ್ಯತೆ ಗಳಿಸಿದ, ಯುನೆಸ್ಕೋ ಹೆರಿಟೇಜ್ ಎಂದು ಗುರುತಿಸಿರತಕ್ಕಂಥ ಬೇಹಿಸ್ತಾನದ ಶಿಲಾಶಾಸನ. ಅದರಲ್ಲಿ ಹಿಂದೂ ಎನ್ನುವ ಪದ ಇದೆ, ಋಗ್ವೇದದಲ್ಲಿದೆ, ಜಂಡಾ ಅವೆಸ್ತದಲ್ಲಿದೆ, ಹುಯನ್ ಸಾಂಗನ ದಾಖಲೆಗಳಲ್ಲಿದೆ, ಇತ್ಸಿಂಗನ ದಾಖಲೆಯಲ್ಲಿ ಇದೆ. ಇದು ಇದುವರೆಗೂ ನಿರೂಪಿತ ಸಿದ್ಧಾಂತ ಮತ್ತು ಪದದ ಸಾಕ್ಷಿ. ಇಷ್ಟೆಲ್ಲ ಇತಿಹಾಸವನ್ನು ಇವರು ಏನು ಹೇಳ್ತಾರಲ್ಲ, ಹಿಂದೂ ಪದ ಏಕಿಲ್ಲ ಅಂತ ಈಗ ನಿಮಗೆ ಅರ್ಥ ಆಗಿದೆ. ಇನ್ನೂ ಕೆಲವು ಮುಗ್ಧರಿಗೆ, ಕೆಲವರು ಇನ್ನೂ ಅರ್ಥ ಆಗಲ್ಲ, ಇವನು ರವಿ ಅಂಜನ ಹೇಳ್ತಾನೆ ಅಂತ. ಹಾಗಾಗಿ ಇವರು, ಯಾಕಂದರೆ ಇವರು ಇನ್ನೂ ಆ ಶಿಲಾಶಾಸನವನ್ನು ನೋಡಿಲ್ಲ, ಓದಿಲ್ಲ, ಅದ್ರ ಬಗ್ಗೆ ಏನೂ ತಿಳ್ಕೊಂಡಿಲ್ಲ. ಹಾಗಾಗಿ ಮುಗ್ಧ ಜನಸಾಮಾನ್ಯರಿಗಾಗಿ ನಿಮಗೆ ಅಟ್ಲೀಸ್ಟ್ ಈಗ ನೀವು ತಮಿಳು, ತೆಲುಗು, ಬೆಂಗಾಲಿ, ನನ್ನ ಹೆಸರು ರವಿ ಅಂತ ಬರೀತೀನಿ. ಬೆಂಗಾಳಿಗಳು ಏನಂತ ನೋಡ್ತಾರೆ, ಅವರು ರಬಿ ಅನ್ನೋದನ್ನು ಹುಡುಕ್ತಾರೆ. ಅಲ್ಲಿ ರಬಿ ಸಿಗೋಕ್ಕೆ ಸಾಧ್ಯನಾ? ಇಲ್ಲ. ಅದೇ ಥರ ತಮಿಳಲ್ಲಿ ಹಂಜ್ ಅನ್ನೋದನ್ನು ಗಂಜ್ ಅಂತ ಬರೀತಾರೆ. ಯಮಹ ಅನ್ನೋದು ಯಮಗ ಅಂತ ಆಗಿರುತ್ತೆ, ನಮಃ ಅನ್ನೋದು ನಮಘ ಅಂತ ಆಗಿರುತ್ತೆ, ದಳಪತಿ ಅನ್ನೋದು ತಲಬದಿ ಅಂತ ಆಗಿರುತ್ತೆ. ಬಿಹಾರಿಗಳನ್ನಂತೂ ಬಿಡ್ರಿ, ಭಿಕಾರಿ ಅಂತ ಅವರು ತಮಿಳಲ್ಲಿ ಬರೆದಿರ್ತಾರೆ. ಹಾಗಂದು ಮಾತ್ರಕ್ಕೆ ಯಮಹ, ಬಿಹಾರಿ, ದಳಪತಿ, ಹಂಜ್, ನಮಃ ಈ ಪದಗಳು ತಮಿಳಿನಲ್ಲಿ ಇಲ್ಲ ಅಂತಾನೆ. ಅಲ್ಲಿ ಹೇಗೆ ಹುಡುಕಬೇಕು? ಹಾಗೆ ಹುಡುಕಬೇಕಾಗಿತ್ತು. ಈ ಸಿದ್ದರಾಮ ಶರಣರು ಹಿಂದೂ ಅಂತಂದು ಅನ್ನೋ ಪದನ ಋಗ್ವೇದದಲ್ಲಿ ಯಾಕೆ ಹುಡುಕಬೇಕು? ಋಗ್ವೇದದಲ್ಲಿ ಸಿಂಧು ಅಂತ ನಮಗೆ ಅಕ್ಷರ ಇದೆ, ಸಿ ಇದೆ, ನಾವು ಸಿಂಧು ಅಂತ ಬರಿತೇವೆ. ಸಿಂಧು ಅಂತ ಬರೆದ್ರೆ ನದಿ ಸೂಕ್ತ ಸಿಕ್ಕಿರೋದು, ಸಿಂಧುನ ವರ್ಣನೆ ಸಿಕ್ಕಿರೋದು, ಸಿಂಧು ಪದ ರೂಪಾಂತರವಾದ ಸಿಂಧು, ಮೂಲ ಪದವಾದ ಸಿಂಧು ಅನ್ನೋದು ಸಿಕ್ಕಿರೋದು. ಅದನ್ನು ನೋಡಬೇಕಾಗಿತ್ತು. ಇವರು ಯಾಕೆ ನೋಡಲಿಲ್ಲ? ಇವ್ರಿಗಂತ ಒಂದು ಸಾಮಾನ್ಯ ಜ್ಞಾನ ಇಲ್ಲವೇ? ಇವರೆಲ್ಲ ಹೀಗೆ ಏಕೆ ಅಂತ ನಿಮ್ಮಲ್ಲಿ ಪ್ರಶ್ನೆ ಮಾಡ್ಬೋದು. ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ, ಈ ಎಲ್ಲ ಪಂಡಿತರು, ಮಂತ್ರಿ ಮಹೋದಯರು, PhD ಹೋಲ್ಡರ್ಸು ಅವ್ರನ್ನೆಲ್ಲ ಬಿಟ್ಬಿಡ್ರಿ. ಅವರೆಲ್ಲರದ ಒಂದು ಏಕ ವ್ಯಕ್ತಿ ರೂಪ ಅಂದರೆ ಈ ಸಿದ್ದರಾಮ ಬೆಲ್ದಾಳ ಶರಣರು. ಸೊ ಇವರ ಒಂದು ಅಧ್ಯಯನಶೀಲತೆ, ಇವರ ಒಂದು ಏನು ಜ್ಞಾನ, ಇವುಗಳನ್ನೆಲ್ಲ ವರ್ಣಿಸ್ತಕ್ಕಂಥ ಕೆಲವು ಸಾಲುಗಳು ಹೀಗಿದ್ದಾವೆ. ಇವನ್ನ ಓದಿದ ಮೇಲೆ ಆಮೇಲೆ ನಾವು ಮತ್ತೆ ಪ್ರಶ್ನೆ ಮಾಡಿಕೊಳ್ಳೋಣ, ಯಾಕೆ ಇವರಿಗೆ ಈ ಸಾಮಾನ್ಯ ಜ್ಞಾನ ವೇದಗಳಲ್ಲಿ ಸಿಂಧು ಅಂತ ಯಾಕೆ ಇವರು ಹುಡುಕಲಿಲ್ಲ ಅನ್ನೋದನ್ನು ನಂತರ ಪರಿಶೀಲಿಸೋಣ. ಅವರ ಬಯೋಡೇಟಾ, ಅವರ ರೆಸ್ಯೂಮೆ ಏನು ಹೇಳುತ್ತೆ ಅಂದರೆ,
ಶ್ರೀಯುತ ಬೆಲ್ದಾಳ ಸಿದ್ದರಾಮ ಶರಣರು ಭಾರತ ದೇಶದ ಎಲ್ಲ ಗ್ರಂಥಗಳನ್ನು ಶಿವಲೀಲಾಮೃತ, ಶಿವಪುರಾಣ, ಗರುಡ ಪುರಾಣ, ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಮನುಸ್ಮೃತಿ, ಎಲ್ಲ ವೇದ, ಉಪನಿಷತ್ತು, ಆಗಮ, ಪುರಾಣ, ಪೋತಿ ಕಥೆಗಳು, ಬೌದ್ಧ, ಜೈನ, ಕ್ರಿಶ್ಚಿಯನ್, ಇಸ್ಲಾಂ, ಪಾರ್ಸಿ ಧರ್ಮ ಗ್ರಂಥಗಳು, ಅಂಬೇಡ್ಕರ್ ಬರೆದ ಎಲ್ಲ ಸಂಪುಟಗಳು, ಆಮೇಲೆ ದೇಶ ವಿದೇಶದವರು ಬರೆದ ಸಾವಿರಾರು ಗ್ರಂಥಗಳನ್ನು ಮತ್ತು ನೆಹರು ಬರೆದಿರ್ತಕ್ಕಂಥ ಗ್ರಂಥಗಳನ್ನು, ಗಾಂಧೀಜಿಯವರ ಗ್ರಂಥಗಳನ್ನು ಇವನ್ನೆಲ್ಲ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಜ್ಞಾನವನ್ನು ಪಡೆದುಕೊಂಡಿದ್ದಾರೆ. ಬಸವಾದಿ ಶರಣರ ಸಂಪೂರ್ಣ ವಚನ ಸಾಹಿತ್ಯ ಅಧ್ಯಯನ ಮಾಡಿ ಅವುಗಳ ಸಾರವನ್ನು ತಿಳಿದುಕೊಂಡಿದ್ದಾರೆ. ವಚನ ಸಾಹಿತ್ಯ ಅಧ್ಯಯನ ಮಾಡಿದ್ದಲ್ಲದೆ ನಿಜ ಜೀವನದಲ್ಲಿ ಅವನ್ನು ಅಳವಡಿಸಿಕೊಂಡಿದ್ದಾರೆ. ಬಸವಾದಿ ಶರಣರ ಯೋಗಗಳ ಬಗ್ಗೆ ಬರೆದ ವಚನಗಳನ್ನು ಅಧ್ಯಯನ ಮಾಡಿ ಯೋಗ ಕಲಿತುಕೊಂಡಿದ್ದಾರೆ. ಪತಂಜಲಿ ಯೋಗಕ್ಕಿಂತ ಬಸವಣ್ಣನ ಯೋಗ, ಶರಣರ ಯೋಗ ಶ್ರೇಷ್ಠ ಎಂದು ಅರಿತು ದಿನಾಲೂ ಅಭ್ಯಾಸ ಮಾಡಿದ್ದಾರೆ. ಹೀಗೆ ಇದ್ದಾರೆ ಮಾಡಿದ್ದಾರೆ, ಇದು ಮಾಡಿದ್ದಾರೆ, ಅದು ಮಾಡಿದ್ದಾರೆ ಅಂತ ಅವ್ರದ್ದು ವಿಶೇಷ ಹೊಗಳಿಕೆ ಇಲ್ಲಿದೆ. ಇದೇ ಥರನೇ ಬೇರೆ ಇನ್ನೆಲ್ಲ ಆ ಶರಣರು, ಈ ಶರಣರು, ಆ PhD ಹೋಲ್ಡರ್ಸು, ಈ ಡಾಕ್ಟರಲ್ಸು, ಸಂಶೋಧಕರು, ಈಗೇನೇನೋ ಇದರಲ್ಲಿ ಗುಣವಿಶೇಷಣಗಳ ವ್ಯಕ್ತಿಗಳು ಅವ್ರಿಗೆಲ್ರಿಗೂ ಇದೆ. ಅವರು ಒಂದು ವ್ಯಕ್ತಿ ರೂಪವಾಗಿ ಈ ಬೆಲ್ದಾಳ ಶರಣರದ್ದು ಒಂದು ಬಯೋಡೇಟಾನ ನಾವು ಈಗ ಗಮನಿಸಿದ್ವಿ. ಇವರ ಸಾಧನೆಯನ್ನು ಮೆಚ್ಚಿ ಗುಲ್ಬರ್ಗಾ ಯೂನಿವರ್ಸಿಟಿ ಅವರಿಗೆ ಗೌರವ ಡಾಕ್ಟರೇಟ್ ಸಹ ಕೊಟ್ಟಿದೆ. ಇಷ್ಟೆಲ್ಲ ಗುಣವಿಶೇಷಣ ಓದು ಅಧ್ಯಯನ ಹೊಂದಿದ ಬೆಲ್ದಾಳ ಶರಣರಿಗೆ ಸ ಅಕ್ಷರ ಇರುವ ಸಂಸ್ಕೃತದ ವೇದಗಳಲ್ಲಿ ಸಿಂಧು ಎಂದಿರುತ್ತದೆಯೇ ಹೊರತು ಸ ಅಕ್ಷರದ ಬದಲು ಹ ಅಕ್ಷರ ಬಳಸುವ ಪರ್ಷಿಯನ್ ಉಚ್ಚಾರಣೆ ಹಿಂದೂ ಪದ ಹುಡುಕುವುದು ಸರಿಯೇ ಅಂತ ಏಕನ್ನಿಸ್ಲಿಲ್ಲ ಈ ಸಾಮಾನ್ಯ ಜ್ಞಾನ. ಯಾಕಪ್ಪ ಎಂದರೆ ಅವರು ಬಸವಣ್ಣ ಹೇಳಿದ್ದನಲ್ಲ, ವೇದಕ್ಕೆ ವರೆಯ ಕಟ್ಟುವೆ ಅಂತ. ಇವರು ಪರಾಮರ್ಶನ ಮಾಡತಕ್ಕಂಥ ವರೆಯ ಕಟ್ಟಿ ನಿಗಳವ ನಿಕ್ಕಿ ಭಾರ ನೆತ್ತಿ ಕುಯ್ದು ಸೂತ್ರವನ್ನು ಬಸವಣ್ಣ ಮೌಢ್ಯ ಎಂದು ಬಿಟ್ಟಿದ್ದಾನೆ ಅಂತ ಅಂದ್ಕೊಂಬಿಟ್ಟು ಅದನ್ನೆಲ್ಲ ಗಂಟು ಕಟ್ಟಿ ಬಿಸಾಡಿಬಿಟ್ಟಿದ್ದಾರೆ. ಅವರಲ್ಲಿ ತರ್ಕವಿಲ್ಲ, ಸ್ಲೈಸಿಂಗ್ ಆ್ಯಂಡ್ ಡೈಸಿಂಗ್ ಇಲ್ಲ, ಪರಾಮರ್ಶನ ಅನ್ನೋದಿಲ್ಲ. ಯಾಕಂದರೆ ಅವರು ಬಸವಣ್ಣ ಹೇಳ್ಬಿಟ್ಟಿದ್ದಾನೆ. ಈಗ ಅವ್ರ ವಚನವನ್ನು ಆಗ ಅರ್ಥ ಮಾಡ್ಕೊಂಡಿದ್ದಾರೆ. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರೆ ಅವ್ರಿಗೆ ಸಾಮಾನ್ಯ ಜ್ಞಾನ ಸಿಗುತ್ತಾ ಇತ್ತು. ಹೀಗೆ ಇವರ ಇಷ್ಟೊಂದು ಗುಣವಿಶೇಷಗಳನ್ನ ರೆಸ್ಯೂಮೆಯನ್ನು ನೋಡಿದ್ವಲ್ಲ, ಅದಕ್ಕೆ ನನಗೆ ಒಂದು ಬೇಡ ಅಂದರೂ ತೋಂಟದ ಸಿದ್ಧಲಿಂಗೇಶ್ವರರ ಒಂದು ವಚನ ನೆನಪಾಗುತ್ತೆ. ಏನಪ್ಪ ಅಂದರೆ, ಏನ ಓದಿದರೆ ಏನಯ್ಯ, ಏನ ಕೇಳಿದರೆ ಏನಯ್ಯ, ಏನ ಹಾಡಿದರೆ ಏನಯ್ಯ, ಓದಿ ಮರಳಾದಿಯೋ ಕೂಚಿಬಟ್ಟ ಅಂತ ಒಂದು ವಚನ ಇದೆ. ಆ ವಚನದ ಪೂರ್ತಿ ವಚನವನ್ನು ನೀವು ಹುಡುಕಿ ತಾವೇ ಕಂಡುಕೋಬೋದು. ಬಟ್ ಇದು ಅವರಿಗೆ ಅನ್ವಯಿಸುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಈಗ ನಾನು ಅವ್ರನ್ನ ಹವ ಹೇಳಿಸಬೇಕು ಅಂತಲ್ಲ, ಅವರು ಅವರಷ್ಟಿಗೆ ತಿಳ್ಕೊಂಡು ಅವ್ರು ಏನು ಮಾಡ್ತಾಯಿದ್ರೆ ಓಕೆ ಅನ್ಬೋದು. ಆದರೆ ಅವರು ಸಮಾಜವನ್ನು ಹೀಗೆ ಅಂತ ಡಿಕ್ಟೇಟ್ ಮಾಡ್ತಾ ಇದ್ದಾರೆ. ಇದು ಒಬ್ಬ ಮೂರ್ಖ ಸಮಾಜವನ್ನು ತಿದ್ದುವ ಪ್ರಕ್ರಿಯೆ. ಹಾಗಾಗಿ ಮೂರ್ಖತನವನ್ನು ಕಟುವಾಗಿ, ಕಟ್ಟುನಿಟ್ಟಾಗಿ, ನಿಷ್ಠುರವಾಗಿ ಖಂಡಿಸುವುದು ವೀರಶೈವ ಲಿಂಗಾಯತ ಗಣಾಚಾರದ ಒಂದು ಕ್ರಿಯೆ. ಇದನ್ನು ನಾವು ಪ್ರತಿಯೊಬ್ಬ ಲಿಂಗಾಯತರು, ಪ್ರತಿಯೊಬ್ಬ ವೀರಶೈವ ಲಿಂಗಾಯತರು ಇದನ್ನು ಮಾಡಬೇಕು. ಅದನ್ನು ಮಾಡಲಿಕ್ಕೋಸ್ಕರ ನಾನು ಇವರ ಗುಣವಿಶೇಷಗಳನ್ನು ಮತ್ತಿವರ ತಪ್ಪುಗಳನ್ನು ಮತ್ತಿವರ ಅರ್ಥೈಸುವಿಕೆ ಇದನ್ನು ನಾನು ನಿಮಗೆ ಮುಂದೆ ತೆಗೆದಿಡುತ್ತಾ ಇದ್ದೇನೆ. ಫಾರ್ ಎಕ್ಸಾಂಪಲ್ ನೋಡಿ, ಇನ್ನೊಂದು ಬಸವಣ್ಣನ ವಚನ ಇದೆ, ಅದನ್ನು ಪ್ರಕ್ಷಿಪ್ತ ಅಂತ ರೂಲ್ ಔಟ್ ಮಾಡಿದ್ದಾರೆ. ಅದು ಏನಪ್ಪ ಆಗುತ್ತೆ ಅಂದರೆ, ಜೋಳವನ್ನು ಬಡಿಯುವೆ, ರಾಗಿಯನ್ನು ತೂರುವೆ, ಭತ್ತವನ್ನು ಕುಟ್ಟುವೆ ನೋಡಯ್ಯ, ಮಹದಾನಿ ಕೂಡಲ ಸಂಗಮ ದೇವ, ವ್ಯವಸಾಯಿಯ ಮಗ ನಾನಯ್ಯ ಅಂದಿದೆ. ಅಂದರೆ ವಚನದಲ್ಲಿ ಬಸವಣ್ಣ ಜೋಳ, ರಾಗಿ, ಭತ್ತನ ಬಡಿದು ತೂರಿ ಕುಟ್ಟುವೆ ಅಂದ ಕಾರಣಕ್ಕೆ ಈ ಧಾನ್ಯನೆಲ್ಲ ತಿರಸ್ಕರಿಸ್ಬಿಡ್ರಿ ಅಂದರೆ ಏನು ತಿನ್ನಬೇಕು? ಇದರ ಅರ್ಥ ಏನು? ಜೋಳನ ಬಡಿಬೇಕು ತೆನೆನ ಕಾಳು ಉದುರಿಸ್ಲಿಕ್ಕೆ, ರಾಗಿಯನ್ನು ತೂರಬೇಕು ಹೊಟ್ಟನ್ನು ಕಳಿಸ್ಲಿಕ್ಕೆ, ಭತ್ತವನ್ನು ಕುಟ್ಟಬೇಕು ಹೊಟ್ಟನ್ನು ತೆಗೆಯಲಿಕ್ಕೆ. ಇದೇ ರೀತಿಯಾಗಿ ವೇದಕ್ಕೆ ಹೊರೆಯ ಕೊಟ್ಟುವೆ ಈ ವಚನವನ್ನು ಈ ರೀತಿಯಾಗಿ ಅರ್ಥೈಸ್ಕೊಳ್ಳೋದನ್ನು ಬಿಟ್ಟು ಇವರಿಗೆ ಅರ್ಥೈಸ್ಕೊಂಡು ಜನಗಳಿಗೆ ಬೋಧನೆ ಮಾಡ್ತಾಯಿದ್ದಾರೆ, ಅವರಿಗೆ ಜನ ಫಾಲೋನೂ ಮಾಡ್ತಾರೆ. ಇದು 21ನೇ ಶತಮಾನದ ಕರ್ನಾಟಕದಲ್ಲಿ ನಡೀತಿರತಕ್ಕಂಥ ಒಂದು ವಾಸ್ತವ ಪ್ರಜ್ಞೆ. ಇಂಥವರಿಗೆ ನಮ್ಮ ಕರ್ನಾಟಕದ ಘನ ವಿಶ್ವವಿದ್ಯಾನಿಲಯಗಳು ಗೌರವ ಡಾಕ್ಟರೇಟ್ ಕೊಡ್ತಾಯಿದ್ದಾರೆ. ಘನ ಸರ್ಕಾರ ನೂರಾರು ಕೋಟಿ ಖರ್ಚು ಮಾಡಿ ಅನುಭವ ಮಂಟಪ ಅಂತ ಅದನ್ನು ಕಟ್ಟಿಸ್ಬಿಟ್ಟು ಇವರ ಸುಪರ್ದಿಗೆ ಕೊಡ್ತಾಯಿದ್ದಾರೆ.
ತರ್ಕವೂ ಇಲ್ಲ, ಶಾಸ್ತ್ರವೂ ಇಲ್ಲ, ನಿಗಳನಿಕ್ಕೂ ಇಲ್ಲ, ಸ್ಲೈಸಿಂಗ್ ಆ್ಯಂಡ್ ಡೈಸಿಂಗೂ ಇಲ್ಲ, ಮ್ಯಾನೇಜ್ಮೆಂಟಿನ ಸೂತ್ರನೂ ಇಲ್ಲ, ಆಧ್ಯಾತ್ಮಿಕ ಜ್ಞಾನವೂ ಇಲ್ಲ. ಇದೆಲ್ಲ 21ನೇ ಶತಮಾನದ ಭಾರತದಲ್ಲಿ ನಡೀತಾ ಇದೆ ಅಂದರೆ ಹೀಗೂ ಉಂಟೆ ಅಂತ ಯಾವುದೋ ಒಂದು ಪ್ರೋಗ್ರಾಮ್ ಬರ್ತಿರ್ತಲ್ಲ, ಹಾಗೆ ಹೀಗೂ ಉಂಟೆ ಅಂತ ನೀವೆಲ್ಲರೂ ಕೇಳಿಕೊಳ್ಳಬೇಕು. ಇದನ್ನು ನೋಡಿ, ಇದನ್ನೇನಾದರೂ ಇಂಗ್ಲೀಷಲ್ಲಿ ನಾನು ತಿಳಿಸಿದರೆ ಪ್ರಪಂಚ, ಭಾರತೇತರ ಪ್ರಪಂಚ, ಪ್ರಗತಿಪರ ಪ್ರಪಂಚ ಏನು ಇದನ್ನು ನೋಡಿ ಎಷ್ಟರ ಮಟ್ಟಿಗೆ ನಗಬಹುದು. 21ನೇ ಶತಮಾನದಲ್ಲಿ ವಿಶ್ವಗುರು ಭಾರತದಲ್ಲಿ ಇಂತಹ ಮೂರ್ಖರಿಗೆ, ಇಂತಹ ಗಾಂಪರಿಗೆ ಜನ ಬಿದ್ದು ಹೋಗ್ತಾ ಇದ್ದಾರಲ್ಲ ಅಂತ ಪ್ರಪಂಚ ನಗುತ್ತೆ. ಹಾಗಾಗಿ ವೀರಶೈವ ಲಿಂಗಾಯತರೇ ಎಚ್ಚರಗೊಳ್ಳಿ, ಬಸವಣ್ಣನ ನಿಜ ವಚನದ ಸಾಹಿತ್ಯವನ್ನು ಎತ್ತಿ ಹಿಡೀರಿ, ಬಸವಣ್ಣನ ಗೌರವವನ್ನು ಉಳಿಸಿ, ಇಂಥವರನ್ನು ಎಲ್ಲಿಡಬೇಕು ಅಲ್ಲಿಡಿ. ನಮಸ್ಕಾರ.